ಪ್ರಧಾನಿ ನರೇಂದ್ರ ಮೋದಿ ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆಗೆ ಮಿತಿಯನ್ನ ಹೇರಿ ಕಡಿಮೆ ಬಳಕೆ ಮಾಡಿ ಅಂತ ಕರೆ ಕೊಟ್ಟ ಬೆನ್ನಲ್ಲೇ ಸದ್ಯ ದೇಶದಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ನ ದರ ಹೆಚ್ಚಾಗಿದೆ. ಲೀಟರ್ಗೆ ₹3 ಪೆಟ್ರೋಲ್ ಮತ್ತು ಡೀಸೆಲ್ನ ದರ ಏರಿಕೆಯಾಗಿದೆ. ಬೆಳ್ಳಂಬೆಳಗ್ಗೆ ದೇಶದ ಜನರಿಗೆ ಶಾಕ್ ಕೊಟ್ಟಿದೆ ಸರ್ಕಾರ. ಜಗತ್ತಿನಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ನ ದರ ಜಾಸ್ತಿ ಆದರೂ ಕೂಡ ದೇಶದಲ್ಲಿ ಪೆಟ್ರೋಲ್ ದರ ಜಾಸ್ತಿ ಆಗಿರಲಿಲ್ಲ. ಸರ್ಕಾರ ಮ್ಯಾನೇಜ್ ಮಾಡಿತ್ತು ಇಲ್ಲಿಯವರೆಗೂ ಕೂಡ. ಹೇಗೆ ಮ್ಯಾನೇಜ್ ಮಾಡಿತ್ತು ಅಂತಂದ್ರೆ ಅಬಕಾರಿ ಸುಂಕವನ್ನ ಮ್ಯಾಚ್ ಮಾಡೋ ಮುಖಾಂತರ ಅಬಕಾರಿ ಸುಂಕವನ್ನ ಕೇಂದ್ರ ಸರ್ಕಾರ ತೈಲ ಕಂಪನಿಗಳಿಗೆ ಬಿಟ್ಟು ಕೊಡುವಂತ ಕೆಲಸವನ್ನ ಮಾಡಿತ್ತು, ಸುಮಾರು ₹10ವರೆಗೆ. ಆದರೆ ಅದು ಸಾಲ್ತಿಲ್ಲ. ತೈಲ ಕಂಪನಿಗಳು ದೊಡ್ಡ ಮಟ್ಟದ ನಷ್ಟವನ್ನು ಅನುಭವಿಸ್ತಾ ಇದ್ದಾವೆ. ಪೆಟ್ರೋಲ್ ದರ ಏರಿಸದೆ ವಿಧಿ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗೋದು ಖಚಿತ ಅನ್ನೋದು ಕಾಣಿಸ್ತಾ ಇತ್ತು. ಈಗ ಪೆಟ್ರೋಲ್ ಮತ್ತು ಡೀಸೆಲ್ನ ದರ ಲೀಟರ್ಗೆ ₹3 ಜಾಸ್ತಿ ಆಗಿದೆ. ವಾಹನ ಸವಾರರು ಸದ್ಯ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೂ ಕೆಲವರು ಏನು ಮಾಡೋದು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಜಾಸ್ತಿ ಆಗಿದೆ, ಸರ್ಕಾರ ಆದರೂ ಏನು ಮಾಡುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾದಂಥ ಸ್ಥಿತಿಗೆ ಬಂದು ತಲುಪಿದ್ದೀವಿ ನಾವು ಅಂತ ಮಾತನಾಡ್ತಾ ಇದ್ದಾರೆ. ಪೆಟ್ರೋಲ್ ರೇಟ್ ಜಾಸ್ತಿ ಐತೆ ಅಂತ ಎಲ್ಲ ವೆಹಿಕಲ್ಗಳಿಂದನೇ ದವಸ ಧಾನ್ಯಗಳು ಬರೋದು, ಎಲ್ಲ ಆಟೋಮೆಟಿಕ್ ಎಲ್ಲ ಜಾಸ್ತಿ ಆಗೋಗುತ್ತೆ. ಪ್ರತಿಯೊಂದು ಜಾಸ್ತಿ ಮಾಡಿದ್ರು. ರಾತ್ರಿ ಲೂಟಿ ಮಾಡ್ತಾ ಇದ್ದಾರೆ. ಗಾಂಧೀಜಿ ಸ್ವಾತಂತ್ರ್ಯ ತೊಗೊಂಬಂದು ಕೊಟ್ಟರು, ರಾತ್ರಿ ಅಂದ್ಬಿಟ್ಟು ರಾತ್ರಿನೇ ಲೂಟಿ ಮಾಡೋಕೆ ಶುರು ಮಾಡಿದ್ದಾರೆ. ಈ ತರ ಸರ್ಕಾರ ಮಾಡಿದ್ರೆ ಬಡ ಜನಗಳು ಎಲ್ಲಿ ಹೋಗ್ತಾರೆ? ಕಮ್ಮಿ ಓಡಾಡಿ ಅಂದ್ರೆ ಪೆಟ್ರೋಲ್ ಇವಾಗ ನಾವು ಹೋಗ್ಬೇಕು, ಅವಶ್ಯಕತೆ ಇದೆ. ನಾವು ಇದಕ್ಕೆ ಹೋಗ್ಬೇಕು, ಕಾರ್ಪೊರೇಷನ್ಗೆ ಆಟೋದಲ್ಲಿ ಹೋಗ್ತೀನಿ, ₹100 ಕೇಳ್ತಾರೆ. ಕೊಡಕ್ಕಾಗುತ್ತೆ ₹100 ನಾವು? ಒಂದು ಆಟೋದವ್ರು ಕೇಳಿದ್ರೆ ₹100 ಕೇಳ್ತಾರೆ, ಕ್ಯಾಬ್ ಅವ್ರು ಕೇಳಿದ್ರೆ ₹100 ಹೇಳ್ತಾರೆ. ಅವ್ರು ಕೇಳಿದ್ರೆ ನಮಗೆ ಸರ್ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಅಂತಾರೆ. ಗ್ಯಾಸ್ ಬೆಲೆ ಜಾಸ್ತಿ ಆದಾಗ ಅವರು ನಮಗೆ ರೈಸ್ ಮಾಡೇ ಮಾಡ್ತಾರೆ, ಆಟೋದವ್ರು ಕೂಡ. ಆಟೋದವ್ರದ್ದು ಹೊಟ್ಟೆ ಪಾಡಲ್ವಾ ಸರ್? ಅವ್ರಿಗೂ ಬೇಕೇ ಬೇಕಲ್ವಾ? ನಾವು 1973ನೇ ಇಸ್ವಿಯಿಂದ ಮಲ್ಲೇಶ್ವರದಿಂದ ನಡ್ಕೊಂಡು ಹೋಗ್ತಾ ಇದ್ವಿ. ನಾವು ಏನು ಹೇಳಿ ನಡ್ಕೊಂಡು ಹನುಮನ್ ನಗರ, ಶ್ರೀನಗರ, ಚಾಮರಾಜಪೇಟೆ ಸಂಸ್ಕೃತ ಕಾಲೇಜ್ 74ರಲ್ಲಿ ಅವತ್ತಿಂದ ನೋಡ್ತಾ ಇದ್ವಿ ನಾವು. ದೇವರಾಜ ಅರಸ್ ಕಾಲದಿಂದ ಏನು ಈ ಥರ ಬೆಲೆಗಳಾದರೆ ಯಾವ ರೀತಿ ಮಾಡೋಕ್ಕಾಗತ್ತೆ? ಸಂಸಾರ ಮಾಡೋಕ್ಕೆ ಕಷ್ಟ ಆಗಿದೆ ಅಲ್ವಾ? ಇವ್ರು ನಮ್ಮನ್ನು ಕಾಪಾಡ್ತಾರೆ ಅಂತ ತಾನೇ ನಾವು ಮಾಡೋದೆಲ್ಲ. ಇವ್ರಿಗೆ ಓಟ್ ಹಾಕಿ ಗೆಲ್ಸೋದೇನಕ್ಕೆ? ನಾವು ಕಾಪಾಡ್ತಾರೆ, ನಮ್ಮ ಜನಗಳಿಗೆ ಒಳ್ಳೇದಾಗತ್ತೆ, ಬಡಬಗ್ರಿಗೆ ಒಳ್ಳೇದಾಗತ್ತೆ ಅಂತಲ್ವಾ? ಇವ್ ನೋಡಿ ದಿನೇ ಆಯಿತು. ಬೆಳಗ್ಗೆ ಆದರೆ ಇದು ಬರಬೇಕು, ಎಲ್ಲ ಪ್ರತಿಯೊಂದು ಬೆಲೆ ಜಾಸ್ತಿ ಆಗ್ತದೆ. ಯಾವ ರೀತಿ ಜೀವನ ಮಾಡೋದು ಬೆಂಗಳೂರಲ್ಲಿ ಮನುಷ್ಯ ಹೇಳಿ? ಎಲ್ಲ ಪ್ರತಿಯೊಂದು ಜಾಸ್ತಿ ಮಾಡ್ತಾ ಇದ್ದಾರೆ. ಹೌದೌದು, ಈ ಸರ್ಕಾರ ಬಂದ ಮೇಲೆ ಎಲ್ಲ ಜಾಸ್ತಿ ಆಗ್ತಾ ಇದೆ. ನಾವೇನೋ ಹಳೆಯವರು ಇವರೇನೋ ಕೈ ತೋರಿಸ್ತಾರೆ, ಒಳ್ಳೇದು ಮಾಡ್ತಾರೆ, ಕೈ ತೋರಿಸ್ಬಿಟ್ಟು ಅಂತ ಹೇಳಿದ್ರೆ ಎಲ್ಲ ನಮಗೆ ತಲೆ ಮೇಲೆ ಬರ ಎಳಿತಾ ಇದ್ದಾರೆ. ಇಷ್ಟು ಚೆನ್ನಾಗಿ ಓಟ್ ಹಾಕಿ, ಇಷ್ಟು ಚೆನ್ನಾಗಿ ಗೆಲ್ಸಿ, ನಮಗೆ ಗೌರವ ಕೊಟ್ಟು ಫುಲ್ ಮೆಜಾರಿಟಿ ಬಂದು ಇವ್ರು ಗೆದ್ದಿದಾರಲ್ವಾ? ಇವ್ರು ಒಳ್ಳೇದು ಮಾಡ್ಬೇಕಲ್ವಪ್ಪ? ನೋಡಿ ಎಷ್ಟು ತೊಂದರೆ ನೋಡಿ ನಮಗೆ. ಸರ್, ಸಾಮಾನ್ಯ ಜೀವನದ ಮೇಲೆ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ ಸರ್. ಆ್ಯಕ್ಚುಲಿ ಅದು ಪ್ರತಿದಿನ, ಯಾಕಂದರೆ ನೀಡಿರೋದೇ ಪೆಟ್ರೋಲು. ಆ್ಯಕ್ಚುಲಿ ಎಲ್ಲರೂ ಹೋಗ್ತಾರೆ ಬರ್ತಾರೆ, ಟ್ರಾನ್ಸ್ಪೋರ್ಟೇಷನ್ಗೆ ಇರೋದು ಎಲ್ಲ ಪ್ರತಿಯೊಂದು ಇನ್ಕ್ಲೂಡ್ ಆಗಿರೋದು ಇದ್ರ ಮೇಲೆ. ನೀವು ಇದನ್ನೇ ಕಾಸ್ಟ್ ಜಾಸ್ತಿ ಮಾಡಿದಾಗ, ಈಗ ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ರು, ಈಗ ಮೆಟ್ರೋ ಚಾರ್ಜ್ ಜಾಸ್ತಿ ಮಾಡಿದ್ರು. ಇವನ್ ಸೆಂಟ್ರಲಿಂದ ಯಾವುದೇ ರೀತಿ ಆದಾಯಗಳು ಬರ್ತಿಲ್ಲ, ಅದರಿಂದ ಯಾವುದೇ ರೀತಿ ತೆರಿಗೆಗೆ ಯಾವುದೇ ರೀತಿ ಬರ್ತಿಲ್ಲ, ಅವಕಾಶಗಳು ಸಿಗ್ತಿಲ್ಲ. ಅಂದರೆ ಜನಸಾಮಾನ್ಯರಿಗೆ ತುಂಬ ಕಷ್ಟ ಆಗ್ತಿದೆ. ಅಂದರೆ ಈಗ ಪ್ರತಿನಿತ್ಯ ಮಿಡಲ್ ಕ್ಲಾಸ್ ಅವ್ರಿಗೆ ಎಲ್ಲರಿಗೂ ಗೊತ್ತಾಗ್ತಿದೆ ಸರ್, ಇನ್ನು ಯಾವ್ದ್ರಲ್ಲಿ ಜಾಸ್ತಿ ಆಗ್ತಿದೆ, ಯಾವ್ದ್ರಲ್ಲಿ ಕಡಿಮೆ ಆಗ್ತಿದೆ ಗೊತ್ತಾಗ್ತಿಲ್ಲ. ಲೈಫ್ನ ಅಂದರೆ ಲೀಡ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಅದು ಬೆಂಗಳೂರಂಥ ಸಿಟಿಗಳಲ್ಲಿ ತುಂಬ ಕಷ್ಟ ಆಗುತ್ತೆ. ಜಾಸ್ತಿ ಆದರೆ ನಾವು ಸುಗ್ಗಿ ಜಮಾಟ ಹೊಡೆಯೋದು ಜಾಸ್ತಿ ಆಗುತ್ತೆ. ಜಾಸ್ತಿ ಆದರೆ ನಮಗೂ ಪ್ರಾಬ್ಲಮ್ ಆಗುತ್ತೆ. ಕಷ್ಟ ಆಗುತ್ತೆ. ಒಂದೊಂದ್ಸಲ ಲೈನ್ ನಿಂತ್ಕೋಬೇಕು ಪೆಟ್ರೋಲ್ಗೆ. ಒಂದೊಂದ್ಸಲ ಲೈನ್ ನಿಂತ್ಕೊಂಡಿದ್ದೀವಿ ನಾವು, 1 ಅವರ್ ನಿಂತ್ಕೊಂಡಿದ್ದೀವಿ. ಲೈನ್ ನಿಂತ್ಕೊಂಡು ಅಲ್ಲೇ ಟೈಮು ಹೋಗಿದೆ. ಹಂಗಾಗಿ ರೇಟ್ ಜಾಸ್ತಿ ಆದರೆ ತುಂಬ ಕಷ್ಟ ಆಗುತ್ತೆ ನಮ್ಮಂಥವ್ರಿಗೆಲ್ಲ. ಮತ್ತೆ ರೇಟ್ ಜಾಸ್ತಿ ಹಿಂಗಾರು ಹೆಂಗೆ ಮೇಡಮ್ ಕಷ್ಟ. ನಾವು ಹಾಲು ಹಾಕೊಂಡೇ ಜೀವನ ಸಾಗಬೇಕು. ಮತ್ತೆ ರೇಟ್ ಜಾಸ್ತಿ ಅದನ್ನು ನಾವು ಎಲ್ಲಿಂದ ಹಿಡಿಯೋದು ಅಂತ. ಹೌದು, ಇದು ಪ್ರಾಬ್ಲಮ್ ಮೇಡಮ್. ಇದು ಆ್ಯಕ್ಚುಲಿ ಆಗಬಾರ್ದಿತ್ತು. ಏನಂದರೆ ಗೌರ್ಮೆಂಟ್ ಇಷ್ಟೊಂದು ಎಲ್ಲ ಬೆನಿಫಿಟ್ಸ್ ಅದು ಇದು ಅಂತ ತೋರಿಸ್ತಾ ಇದೆ. ಆದರೆ ಇದರಲ್ಲಿ ಯಾಕೆ ಇದು ಮಾಡ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಸೇವಿಂಗ್ಸ್ ಕೊಡ್ತಾ ಇಲ್ಲ. ಇದೇ ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ. ಯಾಕಂದರೆ ದುಡ್ಡು ಸೇವಿಂಗ್ಸ್ ಬಚಾವ್ ಇದು ಮಾಡೋಕ್ಕೆ ನೋಡ್ತಾರೆ ಎಲ್ಲರೂ. ಎಲ್ಲೋ ಒಂದು ಆಫರ್ ಹುಡುಕ್ತಾರೆ, ಎಲ್ಲ ಹುಡುಕ್ತಾ ಇರ್ತಾರೆ. ಇದೆಲ್ಲ ಇದೇ ಥರ ಆಫರ್ ಮಾಡಿ ಬಿಡ್ಬೋದಿತ್ತು ಅವರು. ಇದು ಸೇವಿಂಗ್ಸು ಅವ್ರು ಮಾಡ್ಬೋದಿತ್ತು. ಯಾಕೆಂದರೆ ಗೌರ್ಮೆಂಟ್ಗೆ ಇಷ್ಟೊಂದು ಟ್ಯಾಕ್ಸು ಬರ್ತಾ ಇದೆ. ಏನೋ ಟ್ಯಾಕ್ಸ್ ಬರ್ತಾ ಇಲ್ಲ, ಏನೋ ದುಡ್ಡು ಕಟ್ತಾ ಇಲ್ಲ ಅಂದಾಗ ಲಾಸ್ ಅಂತ ತೋರಿಸ್ಕೊಬೋದು. ಎಲ್ಲ ಕಡೆಯಲ್ಲೂ ಲಾಸ್ ತೋರಿಸ್ತಾರೆ. BMTCಯಲ್ಲಿ ಲಾಸ್ ತೋರಿಸ್ತಾರೆ, ಇದರಲ್ಲಿ ಲಾಸ್ ತೋರಿಸ್ತಾರೆ. ಎಲ್ಲಿ ಲಾಸ್? ಇಷ್ಟು ಜನ, ಇಷ್ಟು ಪಬ್ಲಿಕ್ಕು ದುಡ್ಡು ಕಟ್ತಾ ಇದ್ದಾರಲ್ಲ, ಟ್ಯಾಕ್ಸ್ ಕಟ್ತಾ ಇದ್ದಾರಲ್ಲ,
ಯಾರು ಕಟ್ಟದೇ ಇರೋರು ಇದ್ರೆ ಏನೋ ಲಾಸ್ ಅನ್ಬೋದು. ಆದ್ರೂ ಇದು ಜಾಸ್ತಿ ಮಾಡ್ತಾನೆ ಇದ್ದಾರೆ, ಕಡಿಮೆ ಮಾಡ್ತಾರೆ. ಜನರ ಅಭಿಪ್ರಾಯವನ್ನು ಗಮನಿಸ್ತಾ ಇದ್ದೀರಿ. ಇನ್ನಷ್ಟು ಜನರ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಮ್ಮಿಬ್ಬರು ಪ್ರತಿನಿಧಿಗಳು ರಾಜಧಾನಿ ಬೆಂಗಳೂರಲ್ಲಿ ಮಮತಾ ಮತ್ತು ಶರತ್ ರೆಡಿ ಇದ್ದಾರೆ. ಮಮತಾ ಹಾಗೂ ಶರತ್, ವೆಲ್ಕಮ್. ಜನರನ್ನ ಮಾತನಾಡಿಸಿ ಏನು ಹೇಳ್ತಾರೆ ಕೇಳೋಣ. ಮಮತಾ, ಓವರ್ ಟು ಯು. ರಕ್ಷತ್, ಇವತ್ತು ಡೀಸೆಲ್ ಪೆಟ್ರೋಲ್ ಬೆಲೆ ಮಾತ್ರ ಅಲ್ಲ, ಅದರ ಜೊತೆಗೆ CNG ದರವೂ ಕೂಡ ಜಾಸ್ತಿ ಆಗಿರುವಂಥದ್ದು. ಅಂದರೆ ಈಗಾಗಲೇ ಏನು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಎಫೆಕ್ಟ್ನಿಂದಾಗಿ ಆದಂತಹ ಸಮಸ್ಯೆ ಎಲ್ಲರಿಗೂ ಗೊತ್ತೇ ಇದೆ. ಆಟೋ ಚಾಲಕರಂತೂ ಕ್ಯೂ ಗಟ್ಟಲೆ ನಿಂತು ಏನು ಗ್ಯಾಸನ್ನು ಹಾಕಿಸ್ಕೊಳ್ಳೋದಕ್ಕೆ ಅಂತೇಳಿ ಪರದಾಡ್ತಾ ಇದ್ರು. ಅದರ ಜೊತೆಗೆ CNG ಆಟೋ ಓಡಿಸ್ತಾ ಇದ್ದವರಿಗಂತೂ ಒಂದಷ್ಟು ನಿರಾಳ ಆಗಿತ್ತು, ಅವರಿಗೆ CNG ಸಿಗ್ತಾ ಇತ್ತು ಅನ್ನುವಂಥದ್ದು. ಆದರೆ ಈಗ ಮೇ 1ರಿಂದ CNG ದರವೂ ಕೂಡ ಜಾಸ್ತಿ ಆಗಿರುವಂಥದ್ದು. ಈಗ ಪ್ರಸ್ತುತ ದರ 93 ರೂಪಾಯಿ kg CNGಗೆ ಇರುವಂಥದ್ದು. ಹಾಗಾಗಿ ಆಟೋ ಚಾಲಕರು ತುಂಬ ಸಂಕಷ್ಟದಲ್ಲಿದ್ದಾರೆ. ಇಲ್ಲಿ ನಾವು ನೋಡಬಹುದು 93 ರೂಪಾಯಿ kg CNG ದರ ಫಿಕ್ಸ್ ಆಗಿರುವಂಥದ್ದು. ಅಂದರೆ ಇದು 88 ರೂಪಾಯಿ ಇತ್ತು. ಅಂದರೆ ಯಾವಾಗ ಯುದ್ಧಕ್ಕಿಂತಲೂ ಮುಂಚೆ 88 ರೂಪಾಯಿ ಇತ್ತು. ಅದಾದಮೇಲೆ CNG ದರ ಜಾಸ್ತಿ ಆಗಿರಲಿಲ್ಲ. ಆದರೆ ಈಗ ಮೇ 91 ರೂಪಾಯಿ 80 ಪೈಸೆ ಇತ್ತು. ಅದಾದ ಬಳಿಕ ಈಗ ಮೇ 1ರಿಂದ ಹೊಸ ದರ 93 ರೂಪಾಯಿ, ಅಂದರೆ 2 ರೂಪಾಯಿ ಜಾಸ್ತಿ ಮಾಡಿ ಆದೇಶ ಆಗಿರುವಂಥದ್ದು. ಹಾಗಾಗಿ CNG ಆಟೋ ಓಡಿಸ್ತಾ ಇದ್ದಂತಹ ಆಟೋ ಚಾಲಕರಿಗೂ ಕೂಡ ತುಂಬ ಸಮಸ್ಯೆ ಆಗ್ತಾ ಇದೆ. ನಮ್ಮ ಜೊತೆಗೆ ಆಟೋ ಚಾಲಕರಿದ್ದವ್ರನ್ನ ಮಾತಾಡಿಸ್ತೀನಿ. ಸರ್, ಇವಾಗ ನಿಮ್ದು ಆಟೋ CNG ಆಟೋನಾ ಸರ್? ಹೌದು, ಖಂಡಿತ ಸಿಗ್ತಾ ಇದೆಯಾ CNG? ಇಲ್ಲ ಮೇಡಮ್, ತುಂಬ ಪ್ರಾಬ್ಲಮ್ ಆಗ್ಬಿಟ್ಟಿದೆ. LPG ಆಟೋ ಇತ್ತು, LPG ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ನಾವು ಏನು ಮಾಡೋದು, ಗಾಡಿ ಬದಲಾಯಿಸ್ಕೊಂಡು CNG ಸಿಗ್ತಾ ಇದೆ ಅಂತ. ಈಗ ನೋಡಿ CNGಗೆ ನೋಡಿ ಗೇಟ್ ಹಾಕ್ಬಿಟ್ಟಿರ್ತಾರೆ, ಟೈಮಿಂಗ್ಸು ಅಂತಾರೆ. ಶೇಷಾದ್ರಿಪುರಂ ಸರೌಂಡಿಂಗಲ್ಲಿ ಎಲ್ಲೂ CNG ಇಲ್ಲ, ಸಿಗ್ತಾ ಇಲ್ಲ ಇಲ್ಲ CNG ಬಂಕೆ ಇಲ್ಲ. ಆಯ್ತಾ, ನಾವು ಅದಕ್ಕೋಸ್ಕರ ಎಲ್ಲಿಂದನೋ ಖಾಲಿ ಬರ್ತೀವಿ. ಇವಾಗ ನೋಡಿ ಇಲ್ಲಿ ಬಾಗ್ಲು ಹಾಕಿದ್ದಾರೆ, ಇಲ್ಲಿ ಖಾಲಿ ಬಂದು ಮತ್ತೆ ಇವಾಗ ನಾವು ಮೈಸೂರು ರೋಡ್ಗೆ ಹೋಗ್ಬೇಕು CNG ಗ್ಯಾಸ್ ಹಾಕೋಬೇಕಂದ್ರೆ. ಅದು ತುಂಬ ತೊಂದರೆ ಆಗ್ತಾ ಇದೆ ನಮಗೆ. ಈಗ ಅಲ್ಲಿ ಟ್ರಾಫಿಕಲ್ಲಿ ಸಿಗಾಕೊಂತೀವಿ, ಅದೊಂದು ಸಮಸ್ಯೆ. ಈಗ ಪೀಕ್ ಅವರ್ಸ್ ಅಂದರೆ ಟ್ರಾಫಿಕ್ ಟೈಮು. ಈಗ ನೋಡಿ ಗಾಡಿ ಹಾಕ್ತೀವಿ ಅಂತ ಅಂದರೆ ಅದು ಏನೋ ಕಂಪ್ಲೇಂಟ್ ಆಗಿದೆ ಅಂತ ನಮಗೆ ಗೊತ್ತಿಲ್ಲ. ಅದು ಯಾಕಂದರೆ ಈಗ ನೋಡಿ, ಇವಾಗ ನಾವು ಗ್ಯಾಸ್ ಹಾಕ್ಕೊಂಡು ನಾವು ಡ್ಯೂಟಿ ಮಾಡೋದು ಒಂದು 2-3 ಅವರ್ ಅಷ್ಟೇ ಡ್ಯೂಟಿ ನಡೆಯೋದು. 3 ಅವರ್ ನಡೆಯುತ್ತೆ. 9 ಗಂಟೆಯಿಂದ ಎಲ್ಲ ಡ್ಯೂಟಿ ಟೈಮ್ಸಲ್ಲಿ, ಸ್ಕೂಲ್ ಟೈಮ್ಸ್ ಇಲ್ಲ ಇವಾಗ. ಬಟ್ ಆ ಟೈಮಲ್ಲಿ ನಡೀತಾ ಇರುತ್ತೆ, ಆ ಟೈಮಲ್ಲಿ ಸಂಪಾದನೆ ಮಾಡ್ಕೊತೀವಿ. ಆ ಟೈಮಲ್ಲೇ ನಮಗೆ ಇವಾಗ ಗ್ಯಾಸ್ ಸಿಕ್ಕಿಲ್ಲ ಅಂದರೆ ಆ ಟೈಮಲ್ಲಿ 3 ಅವರ್ ನಿಂತ್ಕೊಂಡು ನಾವು ಗ್ಯಾಸ್ ಹಾಕ್ಕೊಂಡು ಮಧ್ಯಾಹ್ನ ಯಾರು ಬರಲ್ಲ, ಬಿಸಿಲು ಟೈಮು, ಮನೆಗೆ ಹೋಗಿ ನಾವು ಮಲ್ಕೊಬೇಕು. ಇಲ್ಲಿ ಗ್ಯಾಸ್ ಹಾಕೊಳ್ಳೋಕೆ ಲೈನ್ ನಿಂತ್ಕೊಬೇಕು. ಮಧ್ಯಾಹ್ನ ಟೈಮ್ ಬಿಸ್ನೆಸ್ ನಡೆಯಲ್ಲ, ಮನೆಗೆ ಹೋಗಿ ಮಲ್ಕೊಬೇಕು. ಈ ಥರ ಆಗ್ಬಿಟ್ಟಿದೆ. ತುಂಬ ತೊಂದರೆ ಆಗ್ಬಿಟ್ಟಿದೆ ನೋಡಿ. ಅದರಲ್ಲಿ ಬೇರೆ ರೇಟ್ಗಳು ಬೇರೆ ಜಾಸ್ತಿ ಮಾಡ್ತಾ ಇದ್ದಾರೆ. 3 ರೂಪಾಯಿ ಒಂದೊಂದು ದಿನ 3 ರೂಪಾಯಿ ರೈಸ್ ಮಾಡ್ತಾ ಇದ್ರೆ ಎಲ್ಲಿಂದ ದುಡಿಯೋದು? ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಬಡವ್ರ ಬಗ್ಗೆ ಅಂತೂ ಬದುಕಕ್ಕೆ ಆಗ್ತಾ ಇಲ್ಲ, ಅಷ್ಟು ತೊಂದರೆ ಆಗ್ಬಿಟ್ಟಿದೆ. ಏನಂತ ಹೇಳೋದು ಮೇಡಮ್, ನಾವು ಹೋಗಿ ಸರ್ಕಾರ ಕೇಳು ಅಂತಾರೆ, ಸರ್ಕಾರ ಕೇಳೋಕ್ಕಾಗಲ್ಲ. ನಾವು ಒಬ್ಬರೇ ಹೋಗೋಕ್ಕಾಗಲ್ಲ. ಆಯ್ತಾ, ಇಲ್ಲಿ ಹೋಗಿ ನಾವು ನೋಡಿ ಇವಾಗ ಲೈನ್ ನೋಡಿ ಅಲ್ಲಿ ಗಂಟ ನಿಂತಿದೆ ಅಲ್ವಾ. ಇವಾಗ ಅವರು ಡ್ಯೂಟಿ ಮಾಡೋಕ್ಕೆ ಗ್ಯಾಸ್ ಇಲ್ಲ, ಗ್ಯಾಸ್ ಖಾಲಿ ತಳ್ಕೊಂಡು ಹೋಗ್ಬೇಕು. ಇದೊಂದು ಸಮಸ್ಯೆ. ತಳ್ಕೊಂಡು ಹೋಗೋಕ್ಕೆ ಯಾರು ಹೆಲ್ಪ್ಗೂ ಬರಲ್ಲ. ನಮ್ಮ ಕಷ್ಟ ನಾವೇ ಅನುಭವಿಸ್ಬೇಕು. ಹಾಗಾಗಿದೆ. ಬಡವನ ಕೋಪ ದೌಡೆ ಮೂಲ ಅಂತಾರಲ್ಲ, ಹಾಗಾಗೋಗ್ಬಿಟ್ಟಿದೆ ಜೀವನ. ಖಂಡಿತ. ರಕ್ಷಿತ್, ಇವರ ಮಾತು ಕೇಳಿಸ್ಕೊಂಡ್ರೆ ಯಾವ ರೀತಿ ಆಟೋ ಚಾಲಕರಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನ, ಅವರಂದ್ರೆ ಪ್ರತಿನಿತ್ಯವೂ ಕೂಡ ಇದೇ ಕೆಲಸವನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇರೋರು. ಹಾಗಾಗಿ ಒಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, CNGಯನ್ನ ನಂಬ್ಕೊಂಡ್ವಿ, ಗ್ಯಾಸಿಂದ CNGಗೆ ಕನ್ವರ್ಟ್ ಮಾಡ್ಕೊಂಡ್ವಿ. ಆದರೆ CNG ಕೂಡ ಈಗ ಸಿಗ್ತಾ ಇಲ್ಲ. ಸಿಕ್ಕಿದ್ರೂ ಕೂಡ ಅದು ಎಲ್ಲೋ ಒಂದು ಕಡೆ ನಾವು ಹೋಗ್ಬೇಕಾಗತ್ತೆ, ಅಲ್ಲೂ ಕೂಡ ಸರಿಯಾಗಿ ಸಿಗೋದಿಲ್ಲ. ಒಂದು ಕಡೆ ಈಗಾಗಲೇ ಏನು ಈ ಬಂಕನ್ನು ಕೂಡ ಬಂದ್ ಮಾಡಲಾಗಿದೆ, ಪೀಕ್ ಅವರ್ ಅನ್ನೋ ಕಾರಣಕ್ಕೆ ಬಂದ್ ಮಾಡಲಾಗಿದೆ. ಹಾಗಿದ್ರೆ ನಾವು ಎಲ್ಲಿ ಹೋಗಿ ಹಾಕಿಸ್ಕೋಬೇಕು ಅನ್ನುವಂತಹ ಪ್ರಶ್ನೆಯನ್ನು ಅವರು ಮಾಡ್ತಾ ಇರುವಂತದ್ದು ಆಟೋ ಚಾಲಕರು. ಇನ್ನೊಂದು ಕಡೆ ಪೆಟ್ರೋಲ್ ಡೀಸೆಲ್ ಕೂಡ ರೇಟ್ ಜಾಸ್ತಿ ಆಗಿರೋದ್ರಿಂದ ಈಗಾಗಲೇ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಮತ್ತೆ ತಮಗಿಷ್ಟ ಬಂದ ರೀತಿಯಲ್ಲಿ ಬಂಕ್ ಮಾಲೀಕರು ಕೂಡ ದರವನ್ನ ಏರಿಸಿಕೊಂಡಿದ್ದಾರೆ ಅನ್ನುವಂತಹ ಏನು ಆಕ್ರೋಶವನ್ನು ಕೂಡ ವಾಹನ ಸವಾರರು ವ್ಯಕ್ತಪಡಿಸ್ತಾ ಇದ್ದಾರೆ. ರಕ್ಷತ್. ಎಸ್ ಮಮತಾ, ಈಗ ನಮ್ಮ ಜೊತೆಗೆ ಮೈಸೂರು ಪ್ರತಿನಿಧಿ ಮಧುಸೂದನ್ ಕೂಡ ಜಾಯ್ನ್ ಆದರು. ಶರತ್, ತಾವು ಇದ್ದಲ್ಲಿ ಜನ ಏನು ಹೇಳ್ತಾರೆ, ಜನರ ಅಭಿಪ್ರಾಯ ಏನಿದೆ? ಯಾಕಂತಂದ್ರೆ ಸರ್ಕಾರ ಹೇಳ್ತಿದೆ ಸಂಕಷ್ಟದ ಕಾಲ ಇದು, ಸಹಕರಿಸಿ ಅಂತ. ಜನರ ಭಾವನೆ ಏನು? ರಕ್ಷತ್, ಕೆಲವೊಂದಿಷ್ಟು ಜಾಗತಿಕವಾಗಿ ಬೆಳವಣಿಗೆಗಳು ಆಗ್ತಾ ಹೋಗ್ತಾ ಇದ್ದ ಹಾಗೆ ಪೆಟ್ರೋಲ್ ಮತ್ತೆ ಡೀಸೆಲ್ ದರದ ಮೇಲೆ ಪರಿಣಾಮ ಬೀರಬಹುದು ಎನ್ನುವಂತ ಒಂದು
ಮುನ್ಸೂಚನೆ ಇತ್ತು. ಇತ್ತೀಚೆಗೆ ಪ್ರಧಾನಿ ಮೋದಿಯವರು ಈ ವಿಚಾರವಾಗಿ ಎಲ್ಲರೂ ಓಡಾಟವನ್ನ ಕಡಿಮೆ ಮಾಡಿ ಎನ್ನುವಂತಹ ಒಂದು ಬೇಡಿಕೆಯನ್ನು ಇಟ್ಟಂತಹ ನಂತರ ಗ್ಯಾರಂಟಿಯಾಗಿ ಬಹುಶಃ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುತ್ತೆ ಎನ್ನುವಂತಹ ಒಂದು ಮುನ್ಸೂಚನೆ ಎಲ್ಲರಿಗೂ ಕೂಡ ಸಿಕ್ಕಿತ್ತು. ಅದರಂತೆ ಇದೀಗ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಏರಿಕೆಯನ್ನ ಕಂಡಿದೆ. ಪ್ರಸ್ತುತ ನಾನು ಇವಾಗ ಸದಾಶಿವನಗರ ಬಳಿ ಇರುವಂತಹ ಒಂದು ಪೆಟ್ರೋಲ್ ಬಂಕ್ ನಲ್ಲಿದ್ದೇನೆ. ನೀವು ಗಮನಿಸ್ತಾ ಇರುವಂತೆ ಎಲ್ಲರೂ ಕೂಡ ಪೆಟ್ರೋಲ್ ನ ಹಾಕಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಪೆಟ್ರೋಲ್ ಬೆಲೆಯನ್ನು ಕೂಡ ಗಮನಿಸ್ತಾ ಹೋಗೋದಾದ್ರೆ ₹106.22 ಸದ್ಯದ ದರ ಇರುವಂತದ್ದು. ಈ ಹಿಂದೆ ₹102.98 ಇತ್ತು. ಇದೀಗ ಎಲ್ಲರೂ ಕೂಡ ಗ್ರಾಹಕರು ಇಲ್ಲಿ ಬಂದು ಪೆಟ್ರೋಲ್ ನ ಹಾಕಿಸ್ಕೊಳ್ತಾ ಇದ್ದಾರೆ. ಅವ್ರನ್ನು ಕೂಡ ಮಾತನಾಡಿಸ್ತಾ ಹೋಗೋಣ. ಸದ್ಯಕ್ಕೆ ಇಲ್ಲಿರುವಂತಹ ಗ್ರಾಹಕರು ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಂತ ಬೆಳಗಿನಲ್ಲೂ ಕೂಡ ಮಾತನಾಡಿಸುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಆಕ್ರೋಶದ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಸದ್ಯಕ್ಕೆ ಸರ್, ಈಗ ನಿಮ್ಗೆ ಪೆಟ್ರೋಲ್ ದರ ಏರಿಕೆಯನ್ನ ಕಂಡಿದೆ, ಏನ್ ಹೇಳ್ತೀರಾ ಸರ್? ಸರ್, ಇನ್ವರ್ಟಬಲ್ ಸಿಚುವೇಶನ್ ಏನು ಮಾಡೋಕ್ಕಾಗಲ್ಲ. ನಾವು ಜೀವನ ನಡೆಸ್ಬೇಕಾದ್ರೆ ಪರ್ಚೇಸ್ ಮಾಡಲೇಬೇಕು. ಇದು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಷ್ಟೇ. ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ಪೆಟ್ರೋಲ್ ದರ ಏರಿಕೆ ಆಗಿರುವಂತದ್ದು? ಇನ್ವರ್ಟಬಲ್ ಸಿಚುವೇಶನ್ ವಿ ಹ್ಯಾವ್ ಟು ಈಗ ಅಕ್ಸೆಪ್ಟ್ ಮಾಡಲೇಬೇಕು. ವಿತೌಟ್ ಪೆಟ್ರೋಲ್ ನಾವೇನು ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಎಲ್ಲೂ ಏನು ಫರ್ದರ್ ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಇನ್ಎವಿಟಬಲ್. ಥ್ಯಾಂಕ್ ಯು. ಪರಿಸ್ಥಿತಿ ಇದೇ ರೀತಿಯಾಗಿರುವಂತಹ ಕಾರಣದಿಂದಾಗಿ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಅನ್ನುವಂತಹ ಮಾತುಗಳನ್ನು ಕೂಡ ಗ್ರಾಹಕರು ಹೇಳ್ತಾ ಇದ್ದಾರೆ. ಸರ್, ಈಗ ಪೆಟ್ರೋಲ್ ದರ ಏರಿಕೆಯನ್ನ ಕಂಡಿದೆ, ₹3.28 ಏರಿಕೆ ಆಗಿದೆ. ಒಂದೊಂದು ಕಡೆ ವೇರಿಯೇಷನ್ಗಳು ಕೂಡ ಇದ್ದಾವೆ. ಏನ್ ಹೇಳ್ತೀರಾ ಸರ್? ಸರ್, ಇದು ಏನು ಹೇಳೋದು, ಇದು ಮೊದಲಿಂದಾನೇ ಜನರಿಗೆಲ್ಲ ಗೊತ್ತಿತ್ತು ಈ ಥರ ಆಗತ್ತಂತ. ಸರ್ಕಾರನೂ ಅಷ್ಟು ಹೇಳಿಲ್ಲ, ಆಮೇಲೆ ಹೇಳ್ತಾ ಇದ್ದು ಎಲೆಕ್ಷನ್ ಆಗ್ಬೇಕು. ಈ ಹಿಂದೆ ಕೂಡ ಗ್ಯಾಸ್ ದರವು ಕೂಡ ಏರಿಕೆ ಕಂಡಿತ್ತು. ಇದೀಗ ಮೋದಿಯವರು ಕೂಡ ಬೇಡಿಕೆನ ಇಟ್ಟಿದ್ರು, ಎಲ್ಲರೂ ಓಡಾಟವನ್ನ ಕಡಿಮೆ ಮಾಡಿ, ಬಳಕೆಯನ್ನ ಕಡಿಮೆ ಮಾಡಿ ಅಂತ ಹೇಳಿ. ಈ ಪರಿಸ್ಥಿತಿಯನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ಅಥವಾ ಜಾಸ್ತಿ ಮಾಡಬಾರ್ದಿತ್ತು ಎನ್ನುವಂತ ಏನಾದ್ರು ಆಕ್ರೋಶ ಇದೆಯೇನು? ಇದು ಮೋದಿ ಸರ್ ಏನು ಹೇಳಿದ್ದಾರೆ, ಓಡಾಡಬಾರ್ದು ಇದೆಲ್ಲ ಅಂತ ಒಳ್ಳೇದೇ. ಸುಮ್ಮನೆ ಆಗಿ ತಿರ್ಗಾಡ್ತಾರಲ್ಲ, ಆ ಥರ ಎಲ್ಲ ಓಡಾಡಬಾರ್ದು. ಏನು ಜಾಬ್ ಹೋಗೋದು, ವರ್ಕ್ ಫ್ರಮ್ ಹೋಮ್ ಅಂತಾನೂ ಹೇಳಿದ್ದಾರೆ, ಅದು ಒಳ್ಳೇದೇ. ಇದೆಲ್ಲ ನಾವು ಆಸ್ ಎ ಸಿಟಿಸನ್ಸು ಮಾಡಬೇಕಾಗತ್ತೆ ಸರ್, ದೇಶಕ್ಕೆ ಹಿತಕ್ಕೆ ಮಾಡಬೇಕಾಗತ್ತೆ. ಒಂದು ಕಡೆಯಲ್ಲಿ ದೇಶಕ್ಕೋಸ್ಕರ ನಾವು ಇದೆಲ್ಲವೂ ಕೂಡ ಅಕ್ಸೆಪ್ಟ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಆದ್ರೆ ಇನ್ನೊಂದು ಕಡೆಯಲ್ಲಿ ಬೆಲೆ ಹೆಚ್ಚಾಗಿರುವಂತಹ ಕಾರಣ ಇವೆಲ್ಲವನ್ನು ಕೂಡ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಎನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ. ಸರ್, ಈಗ ಪೆಟ್ರೋಲ್ ದರ ಏರಿಕೆ ಆಗಿದೆ, ಪೆಟ್ರೋಲ್ ಹಾಕ್ಸೋಕ್ ಬಂದಿದ್ದೀರಾ, ಏನ್ ಹೇಳ್ತೀರಾ? ಸರಿ ಸರ್, ಕನ್ನಡ ಬರಲ್ಲ. ಕನ್ನಡ ಬರಲ್ಲ, ಪರವಾಗಿಲ್ಲ. ಕನ್ನಡ ಬರಲ್ಲ ಅಂತ ಕನ್ನಡದಲ್ಲಿ ಹೇಳ್ತಿದ್ದೀರಾ, ಮಾತಾಡಿ. ಒಟ್ಟಾರೆ ದೇಶದಕ್ಕೋಸ್ಕರ ಒಂದು ಕಡೆಯಲ್ಲಿ ಈ ಸಿಚುವೇಶನ್ ಅನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ಮಾತುಗಳನ್ನು ಕೂಡ ಕೆಲವೊಂದಿಷ್ಟು ಜನ ಗ್ರಾಹಕರು ಹೇಳ್ತಿದ್ದಾರೆ. ಆದ್ರೆ ಇನ್ನು ಕೆಲವೊಂದಿಷ್ಟು ಕಡೆ ಮಾತನಾಡಿಸುವಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಸೇರಿ ಲೂಟಿಯನ್ನ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ದರವನ್ನು ಏರಿಕೆಯನ್ನ ಮಾಡಲಾಗ್ತಾ ಇದೆ. ಇದೆಲ್ಲವೂ ಕೂಡ ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಡಿಪೆಂಡ್ ಆಗಿರುವಂತಹ ಕಾರಣದಿಂದಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಬೆಲೆ ಏರಿಕೆ ಆಗಿರಬಹುದು, ಎಲ್ಲದರ ಮೇಲೂ ಕೂಡ ಪರಿಣಾಮವನ್ನು ಬೀರುವಂತಹ ಕೆಲಸ ಆಗುತ್ತೆ. ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಏರಿಕೆ ಆಗೋದು ಕೇವಲ ಪೆಟ್ರೋಲ್ ಡೀಸೆಲ್ ಮಾತ್ರ ಅಲ್ಲ, ಇನ್ನಿತರ ದಿನನಿತ್ಯ ಸಾಮಗ್ರಿಗಳಾಗಿರ್ಬೋದು ಅಥವಾ ದಿನನಿತ್ಯ ಓಡಾಟದ ಖರ್ಚಾಗಿರ್ಬೋದು ಎಲ್ಲವೂ ಕೂಡ. ಇನ್ನು ಆಟೋವನ್ನ ಬಳಸೋಣ ಅಂತ ಹೇಳಿದ್ರೆ ಆಟೋದಲ್ಲಿ ಗ್ಯಾಸ್ ದರವೂ ಕೂಡ ಏರಿಕೆ ಆಗಿರುವಂತಹ ಕಾರಣದಿಂದಾಗಿ ಆಟೋ ಕೂಡ ಹೆಚ್ಚಿನ ಏನು ಬಾಡಿಗೆನ ಕೇಳುವಂತಹ ಕೆಲಸವನ್ನ ಮಾಡ್ತಾರೆ. ಇನ್ನು ಪೆಟ್ರೋಲ್ ಡೀಸೆಲ್ ಬಳಸೋ ಆಗಿಲ್ಲ ಅಂತಂದ್ಮೇಲೆ ಆಟೋ ಎಲ್ಲಿ ಬಳಸೋಣ ಎನ್ನುವಂತ ಒಂದು ಪ್ರಶ್ನೆ ಕೂಡ ಸದ್ಯಕ್ಕೆ ಗ್ರಾಹಕರು ಕೆಲವೆಡೆ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಮುಂದೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಆಗುತ್ತೆ, ಜೊತೆಗೆ ಈಗಿರುವಂತಹ ಪರಿಸ್ಥಿತಿನ ಜನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಶರತ್, ಇನ್ನು ಮಧುಸೂದನ್, ಮೈಸೂರಿನ ಜನ ಏನ್ ಹೇಳ್ತಾರೆ? ರಕ್ಷಿತ್, ಖಂಡಿತವಾಗ್ಲೂ ಕೂಡ ಇದು ಸಾಕಷ್ಟು ದಿನಗಳಿಂದನೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ನ ದರಗಳು ಏರಿಕೆ ಆಗುತ್ತೆ ಅನ್ನುವಂಥ ಮಾತುಗಳು ಬರ್ತಾನೆ ಇದ್ವು. ಒಂದು ರೀತಿಯಲ್ಲಿ ನಿರೀಕ್ಷೆ ಮಾಡ್ತಾ ಇದ್ರೇನೋ ಅನ್ನುವಂಥ ಪರಿಸ್ಥಿತಿ ಸದ್ಯಕ್ಕೆ ಮೈಸೂರಲ್ಲಿ ಕಾಣ್ತಾ ಇದೆ. ಅವರ ನಿರೀಕ್ಷೆ ಅಂತಾನೆ ಕೂಡ ಈಗ ಪೆಟ್ರೋಲ್ ಮತ್ತು ಡೀಸೆಲ್ಗಳ ರೇಟ್ಗಳು ಜಾಸ್ತಿ ಆಗಿರ್ತಕ್ಕಂಥದ್ದು. ಒಂದು ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಅಂಥದ್ದ ಪ್ರತಿಭಟನೆಗಳೇನು ಸದ್ಯಕ್ಕೆ ಕಾಣ್ತಾ ಇಲ್ಲ. ಆದರೆ ಜನ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದೀವಿ, ನಾವು ಇದನ್ನು ಎಕ್ಸೆಪ್ಟ್ ಮಾಡ್ಕೊಳ್ತೀವಿ ಅನ್ನೋ ಒಂದು ಮಾತುಗಳು ಕೂಡ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ನಾನು ನೇರವಾಗಿ ಈ ಪೆಟ್ರೋಲ್ ಬಂಕ್ನ ಸಿಬ್ಬಂದಿಯನ್ನೇ ಕೂಡ ಮಾತನಾಡಿಸ್ತೀನಿ. ಬೆಳಗ್ಗೆಯಿಂದ ಅವರ ಬಳಿ ಪೆಟ್ರೋಲ್ ಹಾಕ್ಸಿರ್ತಕ್ಕಂಥ ಗ್ರಾಹಕರು ಹೇಳಿರ್ತಕ್ಕಂಥ ಮಾತುಗಳೇನು ಅನ್ನೋದನ್ನು ನೇರವಾಗಿ ಕೇಳೋಣ. ಸರ್, ಈಗ ಇವತ್ತಿನಿಂದ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ಗಳು ಜಾಸ್ತಿ ಆಗಿದೆ. ಬರುವಂಥ ಪೆಟ್ರೋಲ್ ಹಾಕ್ಸ್ಕೊಳ್ಳೋಕೆ ಬರುವಂಥ ಜನಗಳು ನಿಮ್ಮ ಹತ್ರ ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ಸರ್? ಸರ್, ಇವತ್ತು ಬೆಳಗ್ಗೆ 6 ಗಂಟೆಯಿಂದ ₹3.27 ಪೆಟ್ರೋಲು, ₹3.12 ಡೀಸೆಲ್ ಆಗಿದೆ. ಈ ರೇಟು ತುಂಬ ದಿನದಿಂದ ಆಗಬೇಕಾಯ್ತು, ಆಗಿಲ್ಲ. ನಿನ್ನೆ ಮೊನ್ನೆ ಪ್ರಧಾನಿಯವರು ಪೆಟ್ರೋಲಿಯಂ ಮಿನಿಸ್ಟ್ರು ಹೇಳಿದರು ಯಾವ ಮೂಮೆಂಟಲ್ಲಾದರೂ ಆಗ್ಬೋದು, ಇವತ್ತು ಆಗಿದೆ. ಅದರೊಳಗೆ ಸ್ವಲ್ಪ ಟ್ಯಾಕ್ಸಿಯವರು ಮತ್ತು ಟಿ ಈ ಗೂಡ್ಸ್ ವಾಹನ ಚಾಲಕರು ಇದರ ಎಫೆಕ್ಟು ಪರಿಣಾಮ ಎಲ್ಲದ್ರ ಮೇಲೂ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಮೇಲೆ. ಅವ್ರು ನಿಮ್ಮ ಹತ್ರ ಹೇಗೆ ಮಾತಾಡ್ತಾ ಇದ್ದಾರೆ?
ಅಂಥ ರಫ್ಫಾಗಿ ಏನು ಮಾತಾಡ್ತಿಲ್ಲ, ಯಾಕೆಂದರೆ ಅವ್ರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಅಂಥ ಏನು ಜಾಸ್ತಿ 3 ರೂಪಾಯಿ ಆಗಿರೋದ್ರಿಂದ ಅಂಥ ಏನು ಎಫೆಕ್ಟು ಅವ್ರ ಮಾತಲ್ಲಿ ಏನು ಕೇಳಿ ಬರ್ತಾ ಇಲ್ಲ. ಏನಂತ ಹೇಳ್ತಾರೆ? ನಮ್ಮ ಹೊಟ್ಟೆ ಹೊಡಿತಾ ಇದ್ದಾರೆ, ನಮಗೇನು ಸಂಬಳ ಜಾಸ್ತಿ ಬರ್ತಾ ಇಲ್ಲ, ಬಾಡಿಗೆ ಜಾಸ್ತಿ ಬರ್ತಾ ಇಲ್ಲ, ಆದರೂ ಏನು ಮಾಡೋ ಅನಿವಾರ್ಯ, ನಾವು ಹಾಕ್ಕೊಂಡು ಓಡಿಸ್ಬೇಕಾಗಿದೆ ಅಂತ ಹೇಳ್ತಾರೆ. ಪ್ರಕಾಶ್, ಈಗ ಮೈಸೂರಿನ ಧನ್ವಂತರಿ ರಸ್ತೆಯಲ್ಲಿ ಇರ್ತಕ್ಕಂಥ ಪೆಟ್ರೋಲ್ ಬಂಕ್ನಲ್ಲಿ ಇವತ್ತಿನ ಪರಿಸ್ಥಿತಿ ಇರ್ತಕ್ಕಂಥದ್ದು, ಒಂದಷ್ಟು ಗ್ರಾಹಕರಿದ್ದಾರೆ, ಅವರನ್ನು ಕೂಡ ನಾನು ಮಾತನಾಡಿಸುವಂಥ ಕೆಲಸವನ್ನು ಕೂಡ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಜನ ಯುದ್ಧದ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ನ ರೇಟ್ಗಳು ಜಾಸ್ತಿ ಆಗುತ್ತೆ ದೇಶದಲ್ಲಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ವು. ಇದರ ಹಿನ್ನೆಲೆಯಲ್ಲಿ ಇವತ್ತಾಗ್ಬೋದು, ನಾಳೆ ಆಗ್ಬೋದು ಅನ್ನೋಂಥ ಭಯದಲ್ಲೇ ಕೂಡ ಇರ್ತಾ ಇದ್ರು. ಆದ್ರೆ ಈಗ ಅದ್ರ ಬೆನ್ನಲ್ಲಿ ಈಗ ರಾತ್ರೋರಾತ್ರಿ ಪೆಟ್ರೋಲ್ ಮತ್ತೆ ಡೀಸೆಲ್ನ ದರಗಳು ಜಾಸ್ತಿ ಆಗಿರ್ತಕ್ಕಂಥದ್ದು, ಈ ಜಾಸ್ತಿ ಆಗಿರ್ತಕ್ಕಂಥ ದರಗಳೇನಿದೆ ಅದು ಅವ್ರ ಮನಸ್ಸಲ್ಲಿ ಯಾವ ರೀತಿಯಾದಂಥ ಪರಿಣಾಮವನ್ನು ಬೀರ್ತಾ ಇದೆ ಅನ್ನೋ ಒಂದು ಮಾತನ್ನು ಕೂಡ ಕೇಳ್ತೀನಿ. ಸರ್, ಈಗ ಇವತ್ತು ಪೆಟ್ರೋಲ್ ಮತ್ತೆ ಡೀಸೆಲ್ ರೇಟ್ಗಳು ಜಾಸ್ತಿ ಆಗಿದೆ ಸರ್, ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ ಸರ್? ಎಲ್ಲರಿಗೂ ನಮ್ಗಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಈ ಎಲ್ರಿಗೂ ಆಗುತ್ತೆ ನಮ್ಗಾಗುತ್ತೆ ಅಂತಂದ್ರೆ ಏನು ಮಾಡೋಕ್ಕ, ಈ ಪರಿಸ್ಥಿತಿ ಹಂಗಿದೆ, ಇವಾಗ ಪರಿಸ್ಥಿತಿ ಹಂಗಿದೆ, ಏನು ಮಾಡೋಕ್ಕಾಗಲ್ವಲ್ಲ. ಸರ್, ಈ ಸಂದರ್ಭದಲ್ಲಿ ಪ್ರಧಾನಿಗಳು ಒಂದು ಕರೆ ಕೊಟ್ಟಿದ್ದಾರೆ, ಪ್ರೈವೇಟ್ ವೆಹಿಕಲ್ಗಳನ್ನ ಕಡಿಮೆ ಮಾಡಿ, ಇಂಧನ ಬಳಸೋದನ್ನು ಕಡಿಮೆ ಮಾಡಿ ಅಂತೇಳಿ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅಲ್ಲಿ ವಾರ್ ಶುರು ಆಗಿರೋದಕ್ಕೆ ಆ ಥರ ಆಗಿರೋದಕ್ಕೆ ಆ ಥರ ಮಾಡಿದ್ದಾರೆ. ಕಡಿಮೆ ಮಾಡ್ತೀರಾ? ಪೆಟ್ರೋಲ್ ಡೀಸೆಲ್ ಕಡಿಮೆ ಯೂಸ್ ಮಾಡ್ತೀವಿ, ನಾವು ಮಾಡಲೇಬೇಕು. ಅವ್ರು ಹೇಳಿದ್ಮೇಲೆ ಮಾಡಲೇಬೇಕಲ್ಲ, ಮುಂದಿನ ಫ್ಯೂಚರ್ ನೋಡಬೇಕಲ್ಲ. ಸೊ ರಕ್ಷಿತ್, ಇದು ಮೈಸೂರಿನಲ್ಲಿ ಗ್ರಾಹಕರಾಗ್ಬೋದು ಮತ್ತೆ ಪೆಟ್ರೋಲ್ ಬಂಕ್ನ ಸಿಬ್ಬಂದಿಗಳಾಗ್ಬೋದು, ಅವರಲ್ಲಿ ಬರ್ತಾ ಇರ್ತಕ್ಕಂಥ ಅಭಿಪ್ರಾಯ ಅಂದ್ರೆ ಜನ ಯುದ್ಧ ನಡೀತಾ ಇದೆ, ಯುದ್ಧದಿಂದ ತೈಲ ದೇಶಕ್ಕೆ ಬರ್ತಾ ಇಲ್ಲ, ಹೀಗಾಗಿ ತೈಲ ಬೆಲೆಗಳು ಜಾಸ್ತಿ ಆಗ್ತವೆ ಅಂತೇಳಿ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ಆ ನಿರೀಕ್ಷೆಯಂತೆ ಈಗ ಆಗಿರ್ತಕ್ಕಂಥ ದರ ಏನಿದೆ, ಸದ್ಯಕ್ಕೆ ಆ ಒಂದು ದರವನ್ನೇ ಕೊಟ್ಟು ಪೆಟ್ರೋಲ್ ಅನ್ನು ಹಾಕಿಸ್ಕೊಳ್ತಾ ಇದ್ದಾರೆ. ನಾವು ಸಾಧ್ಯ ಆದಷ್ಟು ಇಂಧನಗಳನ್ನ ಕಡಿಮೆ ಬಳಸುವಂತ ಪ್ರಯತ್ನವನ್ನ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ರಕ್ಷಿತ್, ಧನ್ಯವಾದ ಮಧುಸೂದನ್ ಮಾಹಿತಿಗೆ. ಶರತ್, ತಮಗೂ ಧನ್ಯವಾದ. ಇನ್ನು ಪೆಟ್ರೋಲ್ ದರ ಏರಿಕೆಯಾಗಿದೆ, CNG ದರವೂ ಕೂಡ ಇವತ್ತು ಏರಿಕೆಯಾಗಿರೋದು. CNG ಕ್ಯಾಬ್ಗಳು ಮತ್ತು ಆಟೋಗಳು, ಅದರ ಚಾಲಕರು ಸದ್ಯ ಪದೇ ಪದೇ ಏರಿಕೆಯಾಗ್ತಿದೆ. ಏರಿಕೆಯಾದರೂ ಕೂಡ ಹೆಚ್ಚುವರಿ ದುಡ್ಡು ಕೊಡ್ತೀವಿ ಅಂತಂದ್ರೂ ಕೂಡ CNG ಸಿಗ್ತಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದಾದ್ಯಂತ ಜನ ಕೆಲವರು ಹೇಳ್ತಾ ಇರೋದು ಪರಿಸ್ಥಿತಿ ಹಂಗಿದೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗಿದೆ ಅಂತ. ಇನ್ನು ಕೆಲವರು ಸರ್ಕಾರ ಏನಾದರೂ ಮಾಡಬೇಕಿತ್ತು, ಎಲ್ಲವನ್ನ ಜನರ ತಲೆ ಮೇಲೆ ಹಾಕೋದಲ್ಲ ಅನ್ನೋ ಅಭಿಪ್ರಾಯವನ್ನು ಕೂಡ ಹೇಳುತ್ತಿದ್ದಾರೆ. ಏನನ್ಸುತ್ತೆ, ರೇಟ್ ಜಾಸ್ತಿ ಆದಂಗೆ ಬಿಸ್ನೆಸ್ ಇಲ್ಲ, ಏನಿಲ್ಲ, ಸುಮ್ಮನೆ ರೇಟ್ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಯಾಕೆ ಮಾಡ್ತಾರೆ ಇವರು? 81 ರೂಪಾಯಿದು ಇದು ಈಗ 93 ರೂಪಾಯಿ ಆಗಿದೆ. 1 ಲೀಟ್ರ್ ಹಾಕ್ಸ್ಕೊಂಡು ಎಲ್ಲಿ ಸುತ್ತಾರೆ? 1 ಲೀಟ್ರಿಗೆ ಹೋಗ್ಬೇಕಾದ್ರೆ 1.5 ಕಿಲೋಮೀಟ್ರ್ ಹೋಗ್ಬೇಕು. ಏನು ಬಿಸ್ನೆಸ್ ಇದೆಯಲ್ಲ, ಅದ್ರಲ್ಲಿ ಬೇರೆ ಪೊಲೀಸರ ಕಾಟ. ಏನಕ್ಕೆ ಜಾಸ್ತಿ ಮಾಡ್ತಾರೆ ರೇಟ್? ಇವರು ಯಾರ ಕೇಳೋರಿದ್ದಾರೆ, ಹೇಳೋರಿದ್ದಾರೆ. ಇವ್ರಿಗೆ ರೇಟ್ ಕಮ್ಮಿ ಇದೆ ಅಂತಲೇ LPGಯಿಂದ ಬಿಟ್ಟು CNG ಬಂದಿದ್ದು. CNGನೂ ಅದೇ ರೇಟಿಗೆ ಬಂದರೆ ಏನು ತಗೊಳ್ಳೋಣ ನಾವು? ಮನೆಗೆ ಏನು ಕೊಡೋಣ, ಗಾಡಿಗೆ ಏನು ಕೊಡೋಣ, ಗಾಡಿ ರಿಪೇರಿ ಕೊಡೋಣ, ರೋಡೆಲ್ಲ ಕಿತ್ತೋಗಿರೋ ರೋಡ್ಗಳು. ಆದರೆ ನಿಮಗೆ ಮೇ 1ರಿಂದನೇ ಜಾಸ್ತಿ ಆಗಿದೆ ದರ? ದರ ಜಾಸ್ತಿ ಆಯ್ತಾನೆ ಇದೆ, ಕಮ್ಮಿ ಅಂತ ಆಯ್ತಿಲ್ಲ, ಆಯ್ತಾನೆ ಇದೆ. ಏನು LPGಗಿಂತ CNG ಬೆಸ್ಟು ಅಂತ 70 ರೂಪಾಯಿ ಬಂದಿದ್ದು, 75, 80, 81 ಬಂತು, ಪರವಾಗಿಲ್ಲ ಅಂದ್ಕೊಂಡು. ಈಗ 93 ಬಂದಿದೆ. ಏನಕ್ಕೆ ಮೇಡಮ್ ಮೀಟ್ರ್ ದರ? ಪ್ಯಾಸೆಂಜರಿನೇ ಕುತ್ಕೊತಾ ಇಲ್ಲ. ಇನ್ನು ಮೀಟ್ರ್ ಸುಮ್ಮನೆ ಮಾಡೋ ಬದಲು ಕಿಲೋಮೀಟ್ರ್ ಕಮ್ಮಿ ಮಾಡಿ ಸಾಕು. ಕಿಲೋಮೀಟ್ರ್ ಕಮ್ಮಿ ಮಾಡಿ, ಅದೇ ಪ್ಯಾಸೆಂಜರಿಗೆ ಇದಾಗುತ್ತೆ. ಮೀಟ್ರ್ ಜಾಸ್ತಿ ಮಾಡ್ತೀರಾ, ಮೀಟ್ರಿಗೆ ಯಾರು ದುಡ್ಡು ಕೊಡ್ತಾರೆ? ಅದು ಆ ಮೀಟ್ರ್ ಪಾಸಿಂಗ್ ಬೇರೆ ದುಡ್ಡು 300 ರೂಪಾಯಿ. ಇದು IC ಚೇಂಜ್ ಮಾಡೋಕ್ಕೆ ಒಟ್ಟು 750 ರೂಪಾಯಿ ಆಗುತ್ತೆ. ಯಾರು ಕೊಡ್ತಾರೆ? ಅದು ಗೌರ್ಮೆಂಟ್ ಕೊಡುತ್ತೆ. ಕಿಲೋಮೀಟ್ರ್ ಜಾಸ್ತಿ ಆಗೋದೇ ಬೇಡ, ಅದೇ ಇರಲಿ ಸಾಕು. ಮಿನಿಮಮ್ ಇದು ಕಿಲೋಮೀಟ್ರ್ ಇದು ಮಾಡಿದ್ರೆ ಅದು ಕಮ್ಮಿ ಮಾಡಿ ಸಾಕು. ಮಿನಿಮಮ್ 36 ರೂಪಾಯಿ ಇದೆ, ಅದೇ ಓಕೆ, ಜನ ಬರ್ತಾರೆ. 50 ರೂಪಾಯಿ ಆದರೆ ಇನ್ನು ಕಲ್ಗಳು ಹಾಕೊಂಡು ಕುತ್ಕೊಂಡ್ಬಿಟ್ಟು ರೋಡಲ್ಲಿ ಕುತ್ಕೋಬೇಕಷ್ಟೇ. ಸುಮ್ಮನೆ ಎಲ್ಲರೂ ಪ್ಯಾಸೆಂಜರಿಗೆ ಇದು ಮೀಟ್ರ್ ದರ ಜಾಸ್ತಿ ಅಂತ ಯಾಕೆ ಮಾಡಬೇಕು? ದರ ಮಾಡೋದು ಬೇಡ. ದುಡಿಮೆ ಅಂತೂ ಕಡಿಮೆ ಆಗಿದೆ, ಗಾಡಿಗಳು ಜಾಸ್ತಿ ಆಗಿದೆ. ಅದಕ್ಕೆ ಬಾಡಿಗೆ ಸಿಗ್ತಾ ಇದೆಯಾ ನಿಮಗೆ? ಬಾಡಿಗೆ ಸಿಗ್ತಾ ಇದೆ, ಬಟ್ ಈಗ ಓಲಾ ಊಬರ್ ಅಂತ ಇರಲ್ಲ, ಬಟ್ ಅದರಲ್ಲಿ ನಮಗೆಲ್ಲ ರೇಟ್ ಕಡಿಮೆನೇ ಬರೋದು. ಇದರಲ್ಲಿ ಏನು ಈಗ ಗ್ಯಾಸ್ ಜಾಸ್ತಿ ಆಗಿದೆ, ಬಟ್ ಇದರಲ್ಲಿ ಇದು ಓಲಾ ಊಬರಲ್ಲಿ ಅಂದರೆ ಕಿಲೋಮೀಟರ್ಗೆ ಕಮ್ಮಿನೇ ಕೊಡ್ತಾ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.